ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಬಹಳ ವರ್ಷಗಳ ನಂತರ ಸಂಗಮೇಶ್ವರ ರಸ್ತೆ ಅಭಿವೃದ್ಧಿಗೆ ಕೂಡಿ ಬಂದ ಮುಹೂರ್ತ. ಮಾರ್ಕೆಟ್ ರಸ್ತೆ ಅಗಲೀಕರಣ ಕುರಿತು ಶಾಸಕರ ಮಹತ್ವದ ಹೇಳಿಕೆ. ರೌಡಿಸಂ ಬೆದರಿಕೆ ಇಲ್ಲ ಎಂದ ಬೇಳೂರು. ಶಾಸಕರ ಕಾರ್ಯವೈಖರಿ ಪ್ರಶಂಸಿಸಿದ ಬಸವರಾಜ ಗುಂಡಾಲಿ, ಎಚ್.ಕೆ. ನಾಗಪ್ಪ. ಜನವರಿ 18ರಂದು ದೇಶದ ಮೊದಲ ಮಹಿಳಾ ಡೊಳ್ಳು ಕಲಾವಿದೆ ಮುಕುಟಮಣಿ ಚೂಡಾಮಣಿ ಗ್ರಂಥ ಬಿಡುಗಡೆ ಕುರಿತು ಮಾಸನಂ ಮಾಹಿತಿ. ಜನವರಿ 19ರಂದು ದಾನಿ ನಾಗರಾಜಿ ತಂದೆ ಈಶ್ವರ್ ನಾಯ್ಕ್ ಹೆಸರಿನಲ್ಲಿ ನೀಡಿದ ಪಿಕಪ್ ಬಸ್ ನಿಲ್ದಾಣದ ಶಂಕುಸ್ಥಾಪನೆ. ಶಾಸಕರಿಂದ ಚಾಲನೆ. ಲಯನ್ಸ್ ಜಿಲ್ಲಾ ಗವರ್ನರ್ ಮತ್ತಿತರರಿಂದ ಸಂಜೆ ವಿವಿಧ ಸಾಮಾಜಿಕ ಸೇವೆಗೆ ಚಾಲನೆ ಕುರಿತು ಪ್ರಸನ್ನ ಅಶ್ವಿನಿ ಕುಮಾರ್ ಮಾಹಿತಿ. ಮಾರಿಕಾಂಬಾ ಜಾತ್ರಾ ಸಮಿತಿ ರಚನೆಯಲ್ಲಿ ಪಕ್ಷಪಾತ. ನಾಗರಿಕ ವೇದಿಕೆ ರಾಜಶೇಖರ್ ಖಂಡನೆ. ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಹೆಲಿ ಟೂರಿಸಂಗೆ ಸ್ಥಳೀಯರು ಹಾಗೂ ಹಿತಕರ್ ಜೈನ್ ವಿರೋಧ. ಈಗ ಸುದ್ದಿಯ ವಿವರ. ಮಾರ್ಕೆಟ್ ರಸ್ತೆ ಅಗಲೀಕರಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಜಾತ್ರೆ ನಂತರ ಯಾವುದೇ ಕ್ಷಣದಲ್ಲಾದರೂ ಮಾರ್ಕೆಟ್ ರಸ್ತೆ ಅಗಲೀಕರಣ ಪ್ರಕ್ರಿಯೆ ಪ್ರಾರಂಭವಾಗಬಹುದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಾರ್ಕೆಟ್ ರಸ್ತೆಯಲ್ಲಿ ಗುರುವಾರ ನಗರೋತ್ಥಾನ ಯೋಜನೆಯಡಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ವೀರಶೈವ ಸಮಾಜದ ಅಧ್ಯಕ್ಷ ಬಸವರಾಜ ಗುಂಡಾಲಿ ಮಾತನಾಡಿದರು. ಪ್ರಮುಖರಾದ ಐಎನ್ ಸುರೇಶ್ ಬಾಬು, ಅಶೋಕ್ ಬೇಳೂರು, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ನಿರಂಜನ್ ಕೋರಿ, ರವಿಕುಮಾರ್ ವೈಕೆ, ಲಲಿತಮ್ಮ, ಸೈಯದ್ ಜಾಕಿರ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬಹಳ ದಿನದಿಂದ ಹೋದ ವರ್ಷ ಮಾಡೋಕ್ಕಾಗಿಲ್ಲ, ಇದಾಯಿತು. ಈ ಸರಿ ನಾವು ಈ ಒಂದು ಜಾತ್ರೆ ಸಂದರ್ಭದಲ್ಲಾದರೂ ಅದನ್ನು ಮುಗಿಸ್ಬೇಕು ಅಂತ ಹೇಳಿ ಈಗಾಗಲೇ ಜೋಗ ರಸ್ತೆಯಲ್ಲೆಲ್ಲ ಅರ್ಧ ಆಗಿದೆ. ನಾಳೆಯಿಂದ ಇಲ್ಲಿ BH ರೋಡ್ ಶುರು ಮಾಡ್ತಾರೆ. ಆ ನಂತರ ಜೋಗ ರೋಡನ್ನು ಪೂರ್ತಿ ಮುಗಿಸುವಂತ ಕೆಲಸ ಮಾಡಿದ್ದೀವಿ. ಈ ರೀತಿ ಜನರಿಗೆ ಆ ಜಾತ್ರೆ ಸಂದರ್ಭದಲ್ಲಿ ಒಂದಿಷ್ಟು ರೋಡ್ಗಳು ಚೆನ್ನಾಗಾಗಬೇಕು ಅನ್ನೋ ಉದ್ದೇಶ ಇದೆ. ಈಗಾಗಲೇ ನಾವು ಬೈಪಾಸ್ ರಸ್ತೆಯನ್ನು ಕೆಳದಿ ರಸ್ತೆ ಕೊಟ್ಟಿದ್ದೇನೆ. ಅದಕ್ಕೆ ಲೈಟಿಂಗ್ ಈಗಾಗಲೇ ಶುರು ಮಾಡಿದ್ದಾರೆ. ಇವತ್ತಿಂದ ನಮ್ಮ ಹೊಸನಗರ ರಸ್ತೆಗೆ ಇವತ್ತು ಬೈಪಾಸ್ ಕೊಟ್ಟಿದ್ದೇನೆ, ಅದು ಲೈಟಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಅದು ಆ ರಸ್ತೆಗೂ ಸಹ ಡಬಲ್ ರೋಡ್ ಮಾಡಿದ್ವಿ, ಲೈಟಿಂಗ್ ಕೊಟ್ಟಿದ್ದಾರೆ. ಹೈವೇಗೂ ಲೈಟಿಂಗ್ ಕೊಡಬೇಕಂತ ಈಗಾಗಲೇ ತೀರ್ಮಾನ ಆಗಿದೆ, ರೆಡಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಸುಣ್ಣ ಬಣ್ಣ ಹೊಡಿಬೇಕು. ಎಲ್ಲ ನಾಗರಿಕರು ಅಷ್ಟೇ. ನಿಮ್ದೇನಾದ್ರು ಹಬ್ಬ ಅಂತ ಇದ್ರೆ ಸ್ವಲ್ಪ 3 ವರ್ಷಕ್ಕೊಂದ್ಸರಿ ಬರೋ ಮುಂದ್ಗಡೆ ಸುಣ್ಣ ಬಣ್ಣ ನೀವು ಹೊಡ್ಕೊಂಡ್ರೆ ಇನ್ನೂ ಒಳ್ಳೇದೇ. ನಾವು ಮಾತ್ರ ಯಾವ ಸರ್ಕಾರಿ ಆಫೀಸು ಬಿಟ್ಟಿಲ್ಲ. ಎಲ್ಲ ಸರ್ಕಾರಿ ಆಫೀಸಲ್ಲಿ ಕಡ್ಡಾಯವಾಗಿ ಪೇಂಟ್ ಮಾಡ್ಬೇಕಂತೆಲ್ಲ ಹೇಳಿದ್ದೇನೆ. ಕಾಂಪೌಂಡಿಂಗ್ ಮಾತ್ರ ಮಾಡಬೇಕು ಸದ್ಯಕ್ಕೆ. ಆನಂತರ ಲೈಟಿಂಗ್ ಎಲ್ಲ ಹಾಕಿ ಅಂತಲೂ ಸಹ ನಾವು ಹೇಳಿದ್ದೀವಿ. ಈ ರೀತಿ ಇದೊಂದೇ ಅಲ್ಲ, ಸಾಗರ ನಗರದಲ್ಲಿ ಬಹಳ ವರ್ಷದಿಂದ ಒಂದು ರಂಗಮಂದಿರ ಇರಲಿಲ್ಲ. ಸುಮಾರು 11 ಕೋಟಿ ರೂಪಾಯಿ ರಂಗಮಂದಿರವನ್ನ ಇವತ್ತು ಅದಕ್ಕೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀರಿ. ನಾಳೆಯಿಂದ ನಾಡದಲ್ಲಿ ಇನ್ನೊಂದು ವಾರದಲ್ಲಿ ಶಂಕುಸ್ಥಾಪನೆ ರೆಡಿ ಮಾಡ್ತಾ ಇದ್ದೀವಿ. ಸುಮಾರು 800 ಸೀಟು ಇಂಡೋರ್ ರಂಗಮಂದಿರ, 800 ಸೀಟು ಇರುವಂಥದ್ದು ರಂಗಮಂದಿರಕ್ಕೆ ಸಹ ದುಡ್ಡು ಕೊಟ್ಟಿದ್ದೀವಿ. ಅದು ಈಗಾಗಲೇ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಪ್ರಾಥಮಿಯಿಂದ ಎದುರುಗಡೆ ಬರುವಂಥ ಜಾಗ ಸಂಪೂರ್ಣ ರೆಡಿ ಮಾಡಿದ್ದೀವಿ. ಬಹಳ ದೊಡ್ಡ ಜಾಗ ಸಿಗುತ್ತೆ, ಪಾರ್ಕಿಂಗ್ ಎಲ್ಲ ಸಿಗಲಿ ಅಂತ ಹೇಳಿ ಆ ರಂಗಮಂದಿರಕ್ಕೂ ದುಡ್ಡು ಕೊಟ್ಟಿದ್ದೀವಿ. ಬಹಳ ಜನರಿಗೆ ಏನಾಗಿದೆ ಅಭಿವೃದ್ಧಿ ಇದರಲ್ಲಿ ಹಿಂದೆ ಇವತ್ತು ತಾಲೂಕು ಆಡಳಿತ ತಾವು ನೋಡಿದ್ದೀರಿ. ತಾಲೂಕು ಆಡಳಿತ ಹಿಂದೆ ಕಾಗೋಡು ಸಾಹೇಬರು 10 ಕೋಟಿ ಕೊಟ್ಟರು. ಆದ ನಂತರ ಯಾರು 1 ರೂಪಾಯಿ ಕೊಡಲಿಲ್ಲ. ಈಗ ಮೊನ್ನೆ ಮತ್ತೆ ನಾನು 4 ಕೋಟಿ ಕೊಟ್ಟು ಎಲ್ಲ ಫರ್ನಿಚರ್ಸ್ ಅನ್ನ ನಾನೇ ಮಾಡ್ತಾ ಇದ್ದೀನಿ. ಎಲ್ಲ ಫರ್ನಿಚರ್ಸ್ ಅನ್ನ ನಾವು ಮಾಡಿದ್ದೀವಿ. ಅಂದ್ರೆ ನಮಗೆ ಅದು ಚಿಂತನೆ ಇದೆ. ಈಗ ನೋಡಿ, ಮೀನ್ ಮಾರ್ಕೆಟ್ ಸಾವಿರ ಮಾರ್ತಾರೆ, ಅದಕ್ಕೆ ಯಾಕೆ ಕೊಡ್ಬೇಕಂತ ಹಿಂದಿನ ಸರ್ಕಾರದಲ್ಲಿ ಅವ್ರು ಮೀನ್ ಮಾರ್ಕೆಟ್ 10ಕ್ಕೆ ನಿಲ್ಲಿಸಿದ್ರು. ಕಾಗೋಡು ಸಾಹೇಬರು 3.5 ಕೋಟಿ ಕೊಟ್ಟಿದ್ದಾರೆ. ಆದ್ರೆ ಮೀನು 1000 ಮಾರ್ಬೋದು, ತಿನ್ನೋರು ಯಾರು ಇರ್ತಾರೆ ಹೇಳಿ? ಎಲ್ಲಾ ಜನಾಂಗದವರು ತಿಂತಾರಲ್ಲ, ಅವರಲ್ಲಿ ಗಲೀಜಾಗಿ ಹೋಗಿ ತಿನ್ಬೇಕನ್ನೋದು ಇದೆಯಾ? ಇದು ಇದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಈಗ 1 ಕೋಟಿ 20 ಲಕ್ಷ ರೂಪಾಯಿ ಮೊನ್ನೆ ಇಟ್ಟಿದ್ದೀನಿ. ಅದರಲ್ಲಿ ಈಗ 50 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಇನ್ನು 60-70 ಲಕ್ಷ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಕೊಡ್ಬೇಕಂತ ಶುರು ಮಾಡಕ್ಕೆ ಈಗ ರೆಡಿ ಮಾಡಿದ್ದೀನಿ. ಅಂದ್ರೆ ಈ ರೀತಿಯ ಭಾವನೆಗಳು ಬರಬಾರ್ದು ಜನಸಾಮಾನ್ಯರಲ್ಲಿ. ಇವತ್ತು ಫಿಶ್ ಮಾರ್ಕೆಟ್ ಹಿಂದಿನ ದಿವಸ ಹಳೇದು ನಾನೇ ಮಾಡ್ಕೊಟ್ಟಿದ್ದು. ತುಂಬಾ ಗಲೀಜಾಯ್ತು. ಒಂದ್ಸರಿ ನೋಡಿದಾಗ ವಾಸನೆ ಮೂಗಿಡ್ಕೊಂಡು ಹೋಗಿದ್ದೆ. ಇವತ್ತು ಆ ಫಿಶ್ ಮಾರ್ಕೆಟ್ ನಾವು ಅಭಿವೃದ್ಧಿ ಮಾಡದೆ ಹೋದ್ರೆ ಪಾಪ ಎಷ್ಟೋ ಜನ ಹೆಣ್ಣು ಮಕ್ಕಳು ಹೋಗ್ತಾರೆ ಮೀನ್ ತರ. ಎಷ್ಟೋ ಜನ ಹೋಗೋದ್ರಿಂದ ಫಿಶ್ ಮಾರ್ಕೆಟ್ ಚೆನ್ನಾಗಿರ್ಬೇಕಲ್ಲ. ಈ ಮಾರ್ಕೆಟ್ ರಸ್ತೆ ಹಿಂದೆ ಇಲ್ಲಿತ್ತು, ನನ್ಗೆ ಗೊತ್ತಿದೆ. ನಾನು ಯಾರಿಗೆ ಹೆದರಿಸಿ ಬೆದರಿಸಿ ಬಿಡಬೇಕು ಹೆದರ್ಸ್ಬೇಕು ಅಂತ ಇಲ್ಲಿ ರೌಡಿಗಳನ್ನ ಹಾಕಿ ಬಿಡುವಂತ ಅಲ್ಲ. ನಾನು ನಿಮ್ಮ ಪ್ರೀತಿಯ ಮನವೊಲಿಸಿ ನಿಮ್ಮ ಇಷ್ಟ ಬಂದಂಗೆ
ನಿಮ್ಮ ಏನು ಚೇಟಿಗಳಿದ್ದಾವೆ, ನೀವೇನು ಬೇಡಿಕೆಗಳಿದ್ದಾವೆ, 1 by 1 ಮೀಟಿಂಗ್ ಮಾಡಿಸಿದ್ದೇನೆ ಡಿ ಸಿ ಅವರ ಹತ್ರ. ನಿಮಗೂ ಮಾಡಿಸಿದ್ದೀರಿ, ಈ ಭಾಗದ ಜನರೆಲ್ಲ ಕೂರಿಸಿ ಅಧ್ಯಕ್ಷರು ಮಾಡಿಸಿದ್ದೀರಿ. ನನ್ನ ಉದ್ದೇಶ ಏನು, ನಿಮ್ಮೆಲ್ಲರೂ ಬಿಟ್ಕೊಟ್ರೆ ನಾನು ಒಳ್ಳೆಯಬೇಕು. ಈ ಒಂದು ಮಾರ್ಕೆಟ್ ರಸ್ತೆ ಅಗಲೀಕರಣ ಮಾಡಿದರೆ ಸುಂದರ ನಗರ ಹೋಗಕ್ಕೆ ಇದು ಒಂದು ಬಹಳಷ್ಟು ಇದಾಗುತ್ತೆ. ಅದಕ್ಕಾಗಿ ನಾನು ಕೇಳಿದೆ, ಪಾಪ ಎಲ್ಲ ಒಮ್ಮತದಿಂದ ಒಪ್ಕೊಂಡಿದ್ದಾರೆ. ಯಾರ ರೌಡಿಗಳನ್ನು ಬಿಟ್ಟಿಲ್ಲ, ಯಾರನ್ನ ಹೆದರ್ಸಿಲ್ಲ. ಹಿಂದಿನ ಸಾರಿ ಎಲ್ಲ ಮಾಡಿದ್ರು ಅಂತ ನನಗೆ ಬಂದ್ರು ಬಹಳ ಜನ ಹೇಳಿದ್ರು. ಬಹಳ ಜನ ನೀವು ತೆಗಿಲಂದ್ರೆ ಹುಷಾರಿ, ಹೆಂಗ್ ಕರೆಂಟ್ ಕೊಡ್ತೀರಿ, ಹೆಂಗೆ ಲೈಟಿಂಗ್ ಇತ್ತು ಅಂತಾರೆ, ಹೆಂಗ್ ನೀರು ಬಿಡ್ತಿರ್ತಾರೆ ನೋಡ್ರಿ ಅನ್ನೋಂತೆಲ್ಲ ಹೇಳಿದ್ರ. ಬೇಡೂರಿಗೆ ಅವೆಲ್ಲ ನಮ್ಮ ಹತ್ರ ಅವೆಲ್ಲ ನಮ್ಮ ಹತ್ರ ನಾವು ಮಾಡೋದಿಲ್ಲ. ಅವನ್ನ ಅದೆಲ್ಲ ಹೊಡಿ ಅನ್ನೋರೇ ಬೇರೆ ಇರ್ಬೋದು. ನಮ್ಮ ಹತ್ರ ಆ ಸಂಸ್ಕೃತಿ ಇಲ್ಲ ನಮ್ಮ ಹತ್ರ. ನಾನು ಬಂಗಾರಪ್ಪನವರಲ್ಲಿ ಗರಡಿಯಲ್ಲಿ ಬಂದಿರೋದು ಬಿಟ್ರೆ, ಒಬ್ಬ ಜನಸಾಮಾನ್ಯವಾಗಿ ನನ್ನನ್ನು ಈ ತಾಲೂಕಿನ ಜನ ನನ್ನನ್ನು 3ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ನಾನೇನು ಶ್ರೀಮಂತನ ಮಗ ಆಗಿರಲಿಲ್ಲ. ಬೇಡೂರಿನ ಮಡಸೂರು ಕೆರೆಯಪ್ಪನ ಒಬ್ಬ ಸಾಮಾನ್ಯ ಮಗ ನಾನು. ಅಂಥವ ಇವತ್ತು ಈ ತಾಲೂಕಿನ MLA ಆಗಿದ್ದೇನೆ ಅಂದರೆ ನನಗೂ ಕಾಳಜಿ ಇದೆ. ರೈತನ ಮಗನಾಗಿ ಬಡ ಕುಟುಂಬದಲ್ಲಿ ಹುಟ್ಟಿ ನಾನು ಇದ್ರು ಸಹ ಅವತ್ತು ಬಂದಿದ್ದರೆ ಇವತ್ತು ಜನಸಾಮಾನ್ಯರು ಭೇಟಿಯಾಗಿದೆ. ಒಬ್ಬ ಶಾಸಕನಾದ್ಮೇಲೆ ನಾನು ಸರ್ವಧರ್ಮದವರಿಗೆ ಸಮಾನತೆ ಇದೆ. ಇಲ್ಲಿ ಯಾವುದೇ ಪಕ್ಷ ಗಿಕ್ಷ ನನ್ನ ಹತ್ರ ನಾನು ನೋಡೋದೇ ಇಲ್ಲ. ನನ್ನ ಹತ್ರ ಇರೋದು ಒಂದೇ ಮಾನವ ಮಾತ್ರವನ್ನು ನೋಡೋದು, ಮನುಷ್ಯನನ್ನು ಮಾತ್ರ ನಾನು ನೋಡುವಂಥದ್ದಿದೆ. ನಮ್ಮ ಮನೆಗೆ ಯಾವತ್ತೂ ಬನ್ನಿ, ನನ್ನ ಮನೆಗೆ ಇವತ್ತು ಬಾಗಿಲೇ ಇಲ್ಲ ರೀ. ಗೋಪಾಲ್ ಕೃಷ್ಣ ಬೇಡೂರು ಮನೆಗೆ ಬೆಳಗ್ಗೆ 7ರಿಂದ 10 ಗಂಟೆ ಒಳಗೆ ಬಾಗಿಲೇ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಬಂದು ನಾನು ಭೇಟಿ ಮಾಡ್ಬೋದು 10 ಗಂಟೆ ರಾತ್ರಿವರೆಗೆ. ನೀವೆಲ್ಲ ಬಂದಿದ್ದೀರಿ ಅನ್ನೋ ಗೊತ್ತಿಲ್ಲ ನನಗೆ. ಆ ರೀತಿ ಇಟ್ಟಿದ್ದೀರಿ ನಮ್ಮ ಮನೆಯಲ್ಲಿ. ಇವತ್ತು ಸಾಗರ ನಗರದ ಹೃದಯ ಭಾಗ ಅಂದರೆ ನಮ್ಮ ಈ ಮಾರ್ಕೆಟ್ ರಸ್ತೆ. ನಾವು ಆಡಳಿತದಲ್ಲಿ ಇದು ಸಾಗರ ಹಾವೇರಿ ರಾಜ್ಯ ಹೆದ್ದಾರಿ ಅಂತ ಹೇಳ್ತೀವಿ. ಆದರೆ ಸಾಗರದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಇರೋ ರಸ್ತೆ ಅಂದರೆ ಹೇಗೆ ಸಾಗರೋಟಲ್ ಸರ್ಕಲ್ ಅಂತಾರೆ, ಅದು ಬಿಟ್ಟರೆ ಬಹುಶಃ ಮಾರ್ಕೆಟ್ ರಸ್ತೆ. ಈ ಮಾರ್ಕೆಟ್ ರಸ್ತೆಯ ಏನು ಸಾಗರದ ಅಧಿದೇವತೆ ನಮ್ಮೆಲ್ಲರ ಅಮ್ಮ ಮಾರಿಕಾಂಬೆಯ ಜಾತ್ರೆ ಇದೇ ಬರುವ ಫೆಬ್ರವರಿ 3ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಈ ರಸ್ತೆಯನ್ನು ನಾವು ಮಾನ್ಯ ಶಾಸಕರು, ಈಗ ಅವರು ಶಾಸಕರಾಗಿ 2.5 ವರ್ಷ 3 ವರ್ಷ ಹತ್ತಿರ ಬಂದರು. ನಾವೆಲ್ಲ ಈ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಸೇರಿದ್ದೇವೆ ಅಂದರೆ ಇದೊಂದು ಶುಭ ಸಮಯ ಅಂತಲೇ ನಾವೆಲ್ಲ ಭಾವಿಸ್ಕೊಳ್ಬೇಕು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ, ಸಾಗರದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಬೇಳೂರು ಗೋಪಾಲಕೃಷ್ಣ ಅವರು, ಹಾಗೆ ಕರ್ನಾಟಕ ಕೈಗಾರಿಕಾ ಅರಣ್ಯ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರುಗಳು ಸಾಮಾನ್ಯ ಯಾವಾಗೂ ಕೂಡ ನಗುಮುಖದ ಒಂದು ಜನನಾಯಕ ಅಂತಲೇ ಹೇಳ್ಬೋದು. ಅವರಲ್ಲಿ ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಮಾಜ ಆಗಿರ್ಬೋದು, ಕಷ್ಟ ಅಂತ ಕೇಳ್ಕೊಂಡು ಹೋದವರಿಗೆ ಬರಿಗೈಯಲ್ಲಿ ಕಳಿಸ್ತಿರುವಂಥ ಉದಾಹರಣೆಗಳೇ ಇಲ್ಲ. ಅಂತಹ ಒಂದು ಸಹಾಯ ಹಸ್ತದ ಒಂದು ಒಳ್ಳೆಯ ಸ್ವಭಾವದ ಜನನಾಯಕ. ಅವರ ಒಂದು ಸ್ವಭಾವ ಏನಿದೆ, ಅವರನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ನಾವೆಲ್ಲರೂ ಭಾವಿಸ್ಕೊಂಡಿದ್ದೇವೆ. ಖಂಡಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಭಾಗದ ನಾವು ಏನು ಮಾರ್ಕೆಟ್ ರಸ್ತೆ ಹಾಗೆ ಸಂಗಮೇಶ್ವರ ರಸ್ತೆಯ ನಿವಾಸಿಗಳಿದ್ದಾರಲ್ಲ, ನಾವು ಇವತ್ತೇ ಅವರಿಗೆ ಬಹಳ ಮನಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮ್ಮ ಸಂಗಮೇಶ್ವರ ರಸ್ತೆಯಲ್ಲಿರ್ತಕ್ಕಂಥ ರಸ್ತೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅದು ಸರಿಯಾದ ಒಂದು ರೂಪುರೇಷೆ ಇಲ್ಲದೆ ಸುಮಾರು ಒಂದು 30-40 ವರ್ಷನೇ ಆಗಿತ್ತು ಹೇಳಬೇಕು ಅಂತ ಹೇಳಿದ್ರೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ಮಾರ್ಕೆಟ್ ರಸ್ತೆ ಅವರ ಒಂದು ನೇತೃತ್ವದಲ್ಲಿ ಅಗಲೀಕರಣ ಆಗಲೇಬೇಕು. ನಾವೆಲ್ಲ ಸುಂದರ ನಗರವನ್ನ ಒಂದು ಕಾಣಲೇಬೇಕು ಅನ್ನೋ ಒಂದು ಉದ್ದೇಶ ನಮಗೂ ಇದೆ, ಅವರಿಗೂ ಕೂಡ ಇದೆ. ಅವರು ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಾಯ ಮಾಡದೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ನಿವಾಸಿಗಳ ಮನವೊಲಿಸಿ ಬಹಳ ಪ್ರೀತಿ ವಿಶ್ವಾಸದಲ್ಲಿ ಕಾರ್ಯವನ್ನು ಮಾಡೇ ಮಾಡ್ತೇನೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಈ ಭಾಗದಲ್ಲಿ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ. ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಇಡೀ ಸಾಗರದಲ್ಲಿ ಮಾರ್ಕೆಟ್ ರಸ್ತೆಯಲ್ಲಿ ಇರ್ತಕ್ಕಂಥ ಚರಂಡಿ ಇದೆಯಲ್ಲ, ಪುರಾತನವಾಗಿರ್ತಕ್ಕಂಥ ಚರಂಡಿ, ಸುಮಾರು ಏನಿಲ್ಲ ಅಂದ್ರೆ ಇದಕ್ಕೆ 50-60 ವರ್ಷದ ಇತಿಹಾಸ ಇದೆ. ಇವತ್ತು ಡೊಳ್ಳು ಕುಣಿತವನ್ನು 33 ರಾಷ್ಟ್ರಗಳಲ್ಲಿ ಪ್ರದರ್ಶನ ಮಾಡಿದ ಚೂಡಾಮಣಿ ರಾಮಚಂದ್ರ ಅವರ ಕುರಿತ ಮುಕುಟಮಣಿ ಚೂಡಾಮಣಿ ಅಭಿನಂದನಾ ಗ್ರಂಥ ಸಮರ್ಪಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜನವರಿ 18ರಂದು ಸಂಜೆ 4ಕ್ಕೆ ಶೃಂಗೇರಿ ಶಂಕರಮಠದ ಭಾರತೀ ತೀರ್ಥ ಸಭಾಭವನದಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಪ್ರಧಾನ ಸಂಚಾಲಕ ಮಾಸನಂಜಂಡಸ್ವಾಮಿ ತಿಳಿಸಿದರು.
ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಅಶ್ವಿನಿ ಕುಮಾರ್, ಕೆವಿ ಜಯರಾಮ್, ಬಿಎಚ್ ಲಿಂಗರಾಜ್, ಬದರಿನಾಥ್, ಮಮತಾ ವೈಪಿ, ನೇತ್ರ ಉಡುಪ, ಜ್ಯೋತಿ ಮಣೂರು, ನಾರಾಯಣಮೂರ್ತಿ ಇನ್ನಿತರರು ಹಾಜರಿದ್ದರು. ಅವರ ಏನು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ 18ನೇ ತಾರೀಕು ಸಂಜೆ 4 ಗಂಟೆಗೆ ಶೃಂಗೇರಿ ಶಂಕರಮಠ ಜೋಶಿ ಫೌಂಡೇಶನ್ ಮತ್ತು ಕೆಳದಿ ರಿಸರ್ಚ್ ಫೌಂಡೇಶನ್ ಈ ಆಶ್ರಯದಲ್ಲಿ ಶಂಕರಮಠದಲ್ಲಿ ಕಾರ್ಯಕ್ರಮ ಇದೆ. ಇದರ ಉದ್ಘಾಟನೆಯನ್ನ ಅಶ್ವಿನಿ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಮತ್ತು ಗ್ರಂಥದ ಲೋಕಾರ್ಪಣೆಯನ್ನ ಪ್ರಫುಲ್ಲಾ ಮರುಕರ್, ಶ್ರೀಮತಿ ಪ್ರಫುಲ್ಲಾ ಮರುಕರ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಾಡ್ತಾ ಇದ್ದಾರೆ. ಹಾಗೂ ಗ್ರಂಥದ ಕುರಿತು ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಶಿ ಅವರು ಮಾತಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನ ಶ್ರೀಮತಿ ನಂದಾ ಗೊಜ್ನೂರ್ ಅವರು ಹಾಗೂ ಅಭಿನಂದನಾ ನುಡಿಯನ್ನ ಶ್ರೀ ದೀಪಕ್ ಸಾಗರ್ ಅವರು ಮಾಡ್ತಾ ಇದ್ದಾರೆ. ಹಾಗೂ ಗ್ರಂಥದ ಏನು ಪ್ರಧಾನ ಸಂಪಾದಕರು ಒಂದಗದ್ದೆ ಗಣೇಶ್ ಅವರಿಗೆ ಮತ್ತು ಸುಶೀಲಾ ವೆಂಕಟೇಶ್ ದಂಪತಿಗಳು, ಬಹುಶಃ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಸುಶೀಲಾ ವೆಂಕಟೇಶ್ ಅವರು ನಮ್ಮ ರೋಟರಿ ಬ್ಲಡ್ ಬ್ಯಾಂಕ್ ಆಗುವಲ್ಲಿ ಮುಖ್ಯ ಕಾರಣಕರ್ತರು ಮತ್ತು ಹಿಂದೆ ಸಾಹಿತ್ಯ ಪರಿಷತ್ತಲ್ಲಿ ಕೆಲಸ ಮಾಡುವಂತರು ಮತ್ತು ನಮ್ಮ ನಿವೃತ್ತ ಸೇನಾಧಿಕಾರಿಗಳು ಮತ್ತು ಈಗ ಪ್ರಸ್ತುತ ಅರ್ಬುದ ಸಮಸ್ಯೆಯಿಂದ ಹೊರಗೆ ಬಂದು ಒಂದು ಜೀವನ ಮುಖಿಯಾಗಿ ಬೇರೆ ಅವರಿಗೂ ಕೂಡ ಒಂದು ಚಿಲುಮೆಯಾಗಿ ಉತ್ಸಾಹದಿಂದ ಬದುಕ್ತಾ ಇರ್ತಕ್ಕಂಥ ವೆಂಕಟೇಶ್ ದಂಪತಿಗಳಿಗೆ ಮತ್ತು ಯಾವುದೇ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಹೇಳಿ ನಾನೆಲ್ಲ ಬಾಯಲ್ಲಿ ಹೇಳ್ತೀನಿ, ಆದ್ರೆ ಅವಳನ್ನ ಆ ವೇದಿಕೆ ಮೇಲೆ ಗುರುಸುವಂತ ಕೆಲಸ ಮಾಡೋದಿಲ್ಲ. ಹಾಗಾಗಿ ಆ ಸುಶೀಲಾ ದಂಪತಿಗಳಿಗೂ ಕೂಡ ಅವತ್ತಿನ ನಾವು ಒಂದು ಗೌರವ ಸಮರ್ಪಣೆ ಇದೆ. ಅದೇ ರೀತಿ ನಮ್ಮ ಹಿರಿಯ ಪತ್ರಕರ್ತರು ಮತ್ತು ನಿಕಟಪೂರ್ವ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರು ಕಳೆದ 25 ವರ್ಷಗಳಿಂದಲೂ ಕೂಡ ಆ ಸಹೋದರಿಯ ಬಳಗದ ಮುಖಾಂತರ ಅನೇಕ ನೂರಾರು ಜನಕ್ಕೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಮತ್ತು ಆ ಮುಖಾಂತರ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಜಾಗೃತಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಅವರು ಅನೇಕ ಸಾಹಿತ್ಯ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಮತ್ತು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಅವರು ಕೂಡ ಈ ಅರ್ಬುದ ಸಮಸ್ಯೆಯಿಂದ ಹೊರಗೆ ಬಂದು ಬಹುಶಃ ಜೀವನ್ಮುಖಿಯಾಗಿ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಶಕುಂತಲಾ ಜಿ ನಾಗೇಶ್ ದಂಪತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ಮುಖ್ಯ ಅತಿಥಿಗಳಾಗಿ ವಿ.ಟಿ. ಸ್ವಾಮಿಯವರು ಸಾಹಿತ್ಯ ಪರಿಷತ್ತು ಮತ್ತು ಶ್ರೀಮತಿ ಸುನಂದಾ ಶಶಿಭೂಷಣ್ ಹಿರಿಯ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಮತ್ತು ಗಿರಿಜಾ ರಾಮಚಂದ್ರ ಹವ್ಯಕ ಆತ್ಮಬಂಧು ಒಕ್ಕೂಟದವರು ಮತ್ತು ಶ್ರೀ ವಿದ್ಯಾ ಸದಾಶಿವ ಜೋಯಿಸ್ ಅಧ್ಯಕ್ಷರು ಗಾಯತ್ರಿ ಮಹಿಳಾ ಮಂಡಳಿ. ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಶ್ರೀಮತಿ ಚೂಡಾಮಣಿ ರಾಮಚಂದ್ರ ಅವರು ಒಬ್ಬ ಸಾಗರದಲ್ಲಿ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಮಹಿಳಾ ಡೊಳ್ಳನ್ನ ತಂಡವನ್ನ ಕಟ್ಟಿದಕ್ಕಂಥವ್ರು ಮತ್ತು 33 ರಾಷ್ಟ್ರಗಳಲ್ಲಿ ವಿದೇಶಗಳಲ್ಲಿ ಡೊಳ್ಳಿನ ತಂಡವನ್ನ ಪ್ರಸಾರ ಮಾಡಿರ್ತಕ್ಕಂಥವ್ರು ಮತ್ತು 12ಕ್ಕೂ ಹೆಚ್ಚು ಕವನ ಮತ್ತು ಸಾಹಿತ್ಯ ಸಂಕಲನವನ್ನ ರಚನೆ ಮಾಡಿರ್ತಕ್ಕಂಥವ್ರು ಮತ್ತು ಸ್ನೇಹ ಸಾಗರ ಸ್ವಸಹಾಯ ಮಂಡಳಿಯ ಮುಖಾಂತರ ಆರ್ಥಿಕವಾಗಿ ಹಿಂದುಳಿದಂತ ಸಾಮಾಜಿಕವಾಗಿ ಇರ್ತಕ್ಕಂಥ ಅನೇಕ ಜನ ಯುವತಿಯರನ್ನ ಬೇರೆ ಬೇರೆ ಪ್ರವಾಸ ಕ್ಷೇತ್ರಗಳಿಗೆ ಡೊಳ್ಳಿನ ಮುಖಾಂತರ ಕರ್ಕೊಂಡೋಗಿ ಅವರಿಗೆ ಪರಿಚಯ ಮಾಡ್ತಕ್ಕಂಥವ್ರು ಮತ್ತು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು. ಹೀಗೆ ಅನೇಕ ರೀತಿಯಲ್ಲಿ ಸಾಮಾಜಿಕವಾಗಿ ಒಂದು ಕೆಲಸ ಮಾಡಿರ್ತಕ್ಕಂಥ ಶ್ರೀಮತಿ ಚೂಡಾಮಣಿ ರಾಮಚಂದ್ರ ಅವರ ಒಂದು ಅಭಿನಂದನಾ ಗ್ರಂಥವನ್ನ ವಿ.ಜಿ. ಗಣೇಶ್ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಮತ್ತು ಕೆಳದಿ ವೆಂಕಟೇಶ್ ಜೋಯಿಸ್ ಮತ್ತು ನಮ್ಮ ಸಹಕಾರದಿಂದ ಆ ಒಂದು ಗ್ರಂಥ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಆ ಚೂಡಾಮಣಿ ರಾಮಚಂದ್ರ ಅವರನ್ನ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನ ಅನೇಕ ಜನ ಕೇಳಿರಂತೆ, ಅಲ್ಲಿ ಆ ರಾಜ್ಯೋತ್ಸವ ಪ್ರಶಸ್ತಿ ಕಮಿಟಿಯಲ್ಲಿ ಇದ್ದರು, ಒಬ್ರು ಮಹಿಳೆ ಡೊಳ್ಳು ಕಟ್ತಾರೆ ಅಂದ್ರೆ ಇದೇ ನೀವು ವಿಶೇಷವಾಗಿ ಹೇಳ್ತಾ ಇದಾರಲ್ಲ ಅಂತ ಹೇಳಿ ಮನೆ ಟಾಟಪ್ ಮಾತಾಡ್ತಾ ಹೇಳಿದ್ರು. ಅಂದ್ರೆ ಒಬ್ಬ ಮಹಿಳೆ ಆ ಡೊಳ್ಳನ್ನ ತಂಡವನ್ನ ಕಟ್ಟಿ ಈ ರೀತಿ ಅನೇಕ ಜನ ಮಹಿಳೆಯರಿಗೆ ಸ್ಫೂರ್ತಿ ನೀಡಿರ್ತಕ್ಕಂಥ ಚೂಡಾಮಣಿ ರಾಮಚಂದ್ರ ಅವರ ಅವತ್ತು ಕಾರ್ಯಕ್ರಮ ಇದೆ. ಸುಮಾರು ಅದರಲ್ಲಿ ಒಂದು 40 ಜನ ಅವರ ಕುರಿತು ಬರೆದಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ವಿಶೇಷವಾಗಿ ಇನ್ನೂ ಕೂಡ ಚೂಡಾಮಣಿ ರಾಮಚಂದ್ರ ಅವರಿಗೆ ಸಹಕಾರ ನೀಡಿದ್ದೀರಾ. ಈಗಲೂ ಕೂಡ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ವಿಶೇಷ ಲೇಖನವನ್ನ ಮಾಡೋದ್ರ ಮುಖಾಂತರ ತಾವೆಲ್ಲ ಅವತ್ತು ಬರಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಸಾಗರ ಲಯನ್ ಸಂಸ್ಥೆ ವತಿಯಿಂದ ಜನವರಿ 19ರಂದು ಬೆಳಗ್ಗೆ 10ಕ್ಕೆ ಕೋರ್ಟ್ ವೃತ್ತದಲ್ಲಿ ದಿವಂಗತ ಈಶ್ವರ್ ನಾಯ್ಕರ್ ಸ್ಮರಣಾರ್ಥ ನೂತನ ಪಿಕಪ್ ಬಸ್ ನಿಲ್ದಾಣ ಶಂಕುಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಲಯನ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಲಯನ್ಸ್ ಜಿಲ್ಲಾ ಉಪ ಗವರ್ನರ್ ಅಶ್ವಿನಿ ಕುಮಾರ್ ಮಾತನಾಡಿದರು. ಗೋಷ್ಠಿಯಲ್ಲಿ ನಾಗರಾಜಿ, ಇಳಿ ಶ್ರೀಧರ್, ಮಹಾಬಲೇಶ್ವರ್, ಲಿಂಗರಾಜ್ ಬಿಎಚ್, ಗುರುಲಿಂಗಯ್ಯ ಇನ್ನಿತರರು ಹಾಜರಿದ್ದರು. 2025ರಂದು ಅಧ್ಯಕ್ಷ ಅವಧಿಯಲ್ಲಿ ನಾನು ಪದಗ್ರಹಣವನ್ನ ಮಾಡಿಕೊಂಡು ಇಲ್ಲಿಗೆ 7 ತಿಂಗಳಾಗಿದೆ. ಆ 7 ತಿಂಗಳಲ್ಲಿ ಸರಿಸುಮಾರು
108 ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ 7 ತಿಂಗಳಲ್ಲಿ. ತಮಗೆಲ್ಲರೂ ಕೂಡ ಗೊತ್ತೇ ಇದೆ, ಈಗ ಸಾಗರದಾದ್ಯಂತ, ಸಾಗರದ ಹೊರಬದಿಯಲ್ಲೂ ಕೂಡ ನಾವು ಇಂಟರ್ ಡಿಸ್ಟಿಕ್ ಟ್ವಿನ್ನಿಂಗ್ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹಲವಾರು ಸೇವೆಗಳನ್ನು ನಾವು ಮಾಡ್ತಿದ್ದೇವೆ. ಈ ನಿಟ್ಟಿನಲ್ಲಿ ಜುಲೈ 4ನೇ ತಾರೀಕಿಗೆ ಏನು ಪದಗ್ರಹಣ ಮಾಡಿದ್ವಿ, ಅವಾಗ ನಮ್ಮ ಅಧ್ಯಕ್ಷ ನುಡಿಯಲ್ಲಿ ಏನ್ ಹೇಳಿದ್ವಿ ಅಂದ್ರೆ, ಒಂದಷ್ಟು ಶಾಶ್ವತ ಯೋಜನೆಗಳನ್ನು ಮಾಡಬೇಕು ಅಂತೇಳಿ. ಆ ಶಾಶ್ವತ ಯೋಜನೆಗಳಲ್ಲಿ ನಾವು 3 ಶಾಶ್ವತ ಯೋಜನೆಯನ್ನ ಮಾಡ್ತೀವಿ ಅಂತೇಳಿ ಅವತ್ತು ಹೇಳಿದ್ವಿ. ಅದು ಇವತ್ತು ಸಾಕಾರ ಆಗ್ತಾ ಇದೆ. ಒಂದು ಆಭರಣ ಜ್ಯುವೆಲರಿ ಅವರ ಸ್ಪಾನ್ಸರ್ಡ್ ನಲ್ಲಿ 20 ಬ್ಯಾರಿಕೇಡ್ಗಳನ್ನ ತಯಾರು ಮಾಡ್ತೀವಿ ಅಂತ ಹೇಳಿದ್ವಿ. ಅದು 20 ಬ್ಯಾರಿಕೇಡ್ಗಳಿಗೆ ಆಲ್ರೆಡಿ ತಯಾರಾಗಿದೆ. ಅದು ಕೂಡ ಈಗ ನಾಳೆ 19 ತಾರೀಕಿಗೆ ಉದ್ಘಾಟನೆಗೊಳ್ಳಲಿದೆ. ಅದ್ರ ಜೊತೆಗೆ ವಿಶೇಷವಾಗಿ ನಾನು ವಿಜಯ್ ಶ್ರೀಧರ್ ಸರ್ ಹತ್ರ ಮತ್ತೆ ಅಶ್ವಿನಿ ಸರ್ ಹತ್ರ, ನಮ್ಮ ನಾಗರಾಜ್ ಸರ್ ಹತ್ರ ಮಾತಾಡ್ತಿದ್ದೆ. ವಿಶೇಷವಾಗಿ ಸಾಗರದಲ್ಲಿ ವಿನೂತನವಾಗಿ ಒಂದು ಇಮೇಜ್ ಬಿಲ್ಡಿಂಗ್ ಪರ್ಮನೆಂಟ್ ಪ್ರಾಜೆಕ್ಟ್ ನಾವು ಮಾಡಿದ್ದೇವೆ. ಅದು ಪ್ಲಾಸ್ಟಿಕ್ ಬಾಟಲ್ ಕಲೆಕ್ಷನ್ ಬೂತ್ ಅಂತೇಳಿ 10 ಪ್ಲಾಸ್ಟಿಕ್ ಬಾಟಲ್ ಕಲೆಕ್ಷನ್ ಬೂತ್ ಅನ್ನ ಆಯಕಟ್ಟು ಜಾಗದಲ್ಲಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಹಾಕ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಾಗರದ ನಗರ ಭಾಗದಲ್ಲಿ ಒಂದು ಆಯಕಟ್ಟು ಜಾಗದಲ್ಲಿ, ಕೋರ್ಟ್ ಸರ್ಕಲ್ ಇರ್ಬೋದು ಅಥವಾ ಆಸ್ಪತ್ರೆ ಇರ್ಬೋದು, ನಗರಸಭೆ ಇರ್ಬೋದು, ಶಂಕರ ಮಠ ಇರ್ಬೋದು, ಈ ಆಯಕಟ್ಟು ಜಾಗಗಳಲ್ಲಿ ಅದನ್ನ ಇರಿಸ್ತಕ್ಕಂಥದ್ದು. ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಜನರು ಎಲ್ಲಿ ಬೇಕಲ್ಲಿ ಎಸಿಬಾರ್ದು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಒಂದು 10 ಪ್ಲಾಸ್ಟಿಕ್ ಬಾಟಲ್ ಕಲೆಕ್ಷನ್ ಬೂತ್ ಅನ್ನ ನಾವು ಮಾಡಿದ್ದೇವೆ. ಅದನ್ನು ಕೂಡ 19ನೇ ತಾರೀಕಿಗೆ ಲೋಕಾರ್ಪಣೆಯನ್ನ ಮಾಡ್ತಿದ್ದೇವೆ. ಅದನ್ನ ಎರಡನ್ನೂ ಕೂಡ ನಾವು ಸಂಬಂಧಪಟ್ಟಂತ ಸಂಸ್ಥೆಗಳಿಗೆ ಜಾತ್ರೆ ಮುಗಿದ ಮೇಲೆ ಕೊಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ತುಂಬಾನೇ ಬಹುಮುಖ್ಯವಾದಂತಹ ಅಂಶ ಏನಂದ್ರೆ 19ನೇ ತಾರೀಕಿಗೆ ನಮಗೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ದಿವಂಗತ ಈಶ್ವರಪ್ಪ ನಾಯ್ಕರವರ ಸ್ಮರಣಾರ್ಥವಾಗಿ ಏನು KG ಒಡೆಯರ್ ಸರ್ಕಲ್ ಇದೆ, ಆ KG ಒಡೆಯರ್ ಸರ್ಕಲ್ ಅಲ್ಲಿ ನಾವೊಂದು ಬಸ್ ತಂಗುದಾಣ ಅಂದ್ರೆ ಪಿಕಪ್ ಸೆಂಟರ್ ಏನಿದೆ, ಕಕ್ಷಿದಾರರು ಇರ್ಬೋದು, ಪ್ರವಾಸಿಗರು ಇರ್ಬೋದು, ಜನರು ಇರ್ಬೋದು, ಆ ಪಿಕಪ್ ಸೆಂಟರ್ನ ಬಸ್ ತಂಗುದಾಣ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಜುಲೈ 4ರಲ್ಲೇ ಅನೌನ್ಸ್ ಮಾಡಿದ್ವಿ. ಅದು ಅದರ ಶಂಕುಸ್ಥಾಪನೆಯನ್ನ ನಮ್ಮ ಸಾಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಅವತ್ತು ಆಗಮಿಸಿ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ. ಇದು ಒಂದು ಇಮೇಜ್ ಬಿಲ್ಡಿಂಗ್ ಕಾರ್ಯಕ್ರಮ ಸಾಗರದ ಲಯನ್ಸ್ ಕ್ಲಬ್ನ ವತಿಯಿಂದ. ಈಗ ಆಲ್ರೆಡಿ ನಾವು ಒಂದು ರಾಣಿ ಚೆನ್ನಮ್ಮ ಸರ್ಕಲ್ ಅಲ್ಲಿ ಒಂದು ಬಸ್ ಸ್ಟಾಪ್ ಅನ್ನ ಮಾಡಿದ್ವಿ. ಅದ್ರ ಜೊತೆಗೆ ಇದು 2ನೇ ಬಸ್ ಸ್ಟಾಪ್ ಆಗಿ ನಮ್ಮ ದಿವಂಗತ ಈಶ್ವರಪ್ಪ ನಾಯ್ಕರವರ ಸ್ಮರಣಾರ್ಥ ಮಾಡ್ತಿದ್ದೇವೆ. ನಮ್ಮ ಪ್ರಥಮ ಉಪಾಧ್ಯಕ್ಷರಾದಂತಹ PMJF ಲಯನ್ ನಾಗರಾಜ್ ಅವರು ಅದನ್ನ ಪ್ರಾಯೋಜಕತ್ವವನ್ನು ಮಾಡ್ತಿದ್ದಾರೆ. ತಾವು ಅವತ್ತು ಆಗಮಿಸಿ ನಮಗೆ ಅದಕ್ಕೆ ಸಹಕರಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತಿದ್ದೇವೆ. ಇದರ ಜೊತೆಗೆ ಅವತ್ತು ನಮ್ಮ ಜಿಲ್ಲಾ ಗವರ್ನರ್ ಅಂತ PMJF ಲಯನ್ ಸಪ್ನಾ ಸುರೇಶ್ ಅವರು ಕೂಡ ಆಗಮಿಸ್ತಿದ್ದಾರೆ. ಅವರ ಬೆಟರ್ ಆಫ್ ನಮ್ಮ PMJF ಕೆ ಸುರೇಶ್ ಅವರು ಕೂಡ ಆಗಮಿಸ್ತಿದ್ದಾರೆ. ಅವರು ಕೂಡ ಆ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಇರುತ್ತಾರೆ. ನಾನು ಯಾಕೆ ಈ ವಿಚಾರವನ್ನು ಮೆನ್ಷನ್ ಮಾಡ್ತಿದ್ದೇನೆ ಅಂದ್ರೆ, ಅದು ನಮ್ಮ ಲಯನ್ಸ್ ನಲ್ಲಿ ನಡೆದು ಬಂದ ಪ್ರತೀತಿ ಏನಂದ್ರೆ, ವೆಡ್ಡಿಂಗ್ ಆನಿವರ್ಸರಿ ಅಥವಾ ಬರ್ತ್ ಆನಿವರ್ಸರಿಯಲ್ಲಿ ನಾವು ಡಿಸ್ಟ್ರಿಕ್ಟ್ ಗವರ್ನರ್ ಆಹ್ವಾನ ಮಾಡೋದು ಪ್ರತೀತಿ ನಮ್ಮ ಲಯನ್ಸ್ ಕ್ಲಬ್ ಸಾಗರದಲ್ಲಿ. ಅವರ ವೆಡ್ಡಿಂಗ್ ಆನಿವರ್ಸರಿ 19ನೇ ತಾರೀಕು. ಹಾಗಾಗಿ ಅವತ್ತು ನಾವು ಅವರಿಗೆ ಆಹ್ವಾನ ಕೊಟ್ಟಿದ್ದೇವೆ. ವಿಶೇಷವಾಗಿ ಅವರು ಅಧಿಕೃತ ಭೇಟಿಯನ್ನ ಕೂಡ ಕೊಡ್ತಿದ್ದಾರೆ. ಅವತ್ತು ಶಂಕುಸ್ಥಾಪನೆಯಲ್ಲಿ ನಮ್ಮ ಜೊತೆ ಇರ್ತಾರೆ. ಅದ್ರ ಜೊತೆಗೆ ತಮ್ಗೆ ಆಲ್ರೆಡಿ ನಾವು ಆಹ್ವಾನ ಪತ್ರಿಕೆಯನ್ನ ತಮಗೆ ಈಗ ಆಲ್ರೆಡಿ ಸರ್ಕ್ಯುಲೇಟ್ ಮಾಡಿದ್ದೇವೆ. ನಮ್ಮ ಜಿಲ್ಲಾ ಗವರ್ನರ್ ಜೊತೆಗೆ ನಮ್ಮ AC ಶ್ರೀಯುತ ವೀರೇಶ್ ಕುಮಾರ್ ಅವರು, ಪೌರಾಯುಕ್ತರಾದಂತಹ ಶ್ರೀಯುತ ನಾಗಪುರ ಅವರು, ಅದೇ ರೀತಿ ಸುರೇಶ್ ಬಾಬು ಅವರು, ನಮ್ಮ ಧರ್ಮದರ್ಶಿಗಳಾದಂತಹ ಅಶ್ವಿನಿ ಕುಮಾರ್ ಅವರು, ಮತ್ತೆ ಲಯನ್ ನಾಗರಾಜ್ ಅವರು, ವಿಜಯ್ ಶ್ರೀಧರ್ ಅವರು, ಗುರುಲಿಂಗಯ್ಯರವರು, ಮತ್ತೆ ಲಿಂಗರಾಜ್ ಸರ್, ಮಹಾಬಲೇಶ್ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹಾಗೆ ಅಂತೇಳಿ ನಾನು ಕೇಳ್ತಿದ್ದೇನೆ. ಇನ್ನ 2ನೇ ಅಂಶ ಏನಂದ್ರೆ, ಅವತ್ತು ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟ್ ಸಂಜೆ 4ವರೆಗೆ ನಮ್ಮ ಕ್ಲಬ್ಬಿಗೆ ಅಧಿಕೃತ ಭೇಟಿ ಕೊಡ್ತಿದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರು. ಅಲ್ಲಿ ನಮ್ಮ ಪರ್ಮನೆಂಟ್ ಮೇಜರ್ ಪ್ರಾಜೆಕ್ಟ್ ಇನಾಗ್ರೇಟ್ ಆಗುತ್ತೆ. ನಾನೇನು ಪ್ಲಾಸ್ಟಿಕ್ ಬಾಟ್ಲ್ಗಳು ಹೇಳಿದ್ದೇನೆ, ನಾನೇನು ಅದು ಬ್ಯಾರಿಕೇಡ್ ಹೇಳಿದ್ದೇನೆ, ಅಲ್ಲಿ ಅದು ಇನಾಗ್ರೇಷನ್ ಆಗುತ್ತೆ. ಜಾತ್ರೆ ಮುಗಿದ ಮೇಲೆ ಅದನ್ನ ಸಂಬಂಧಪಟ್ಟಂತ ಸಂಸ್ಥೆಗಳಿಗೆ ಕೂಡ ಮಾಡ್ತೇವೆ. ನಾನು ನಿಮಗೆ ಅಧಿಕೃತವಾಗಿ ಅಧ್ಯಕ್ಷೀಯ ನೆಲೆಯಿಂದ ಎಲ್ಲಾ ಪತ್ರಕರ್ತರ ಮಿತ್ರರಿಗೆ ನಾನೊಂದು ಮನವಿ ಮಾಡ್ಕೊಳ್ತಿದ್ದೇನೆ. ತುಂಬಾ ಕರೆದಿದ್ದೇನೆ ತಮ್ಗಳಿಗೆ, ತಾವು ಆಗಮಿಸ್ತಿರ್ಲಿಲ್ಲ. ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ, ಅಧ್ಯಕ್ಷೀಯ ನೆಲೆಯಲ್ಲಿ ಲಯನ್ಸ್ ಕ್ಲಬ್ಬಿನ ಸುದ್ದಿನ ಚೆನ್ನಾಗಿ ಮಾಡ್ತಿದ್ದೀರಿ. ಲಯನ್ಸ್ ಕ್ಲಬ್ ಸಾಗರದ ಪರವಾಗಿ ನಿಮ್ಗೆ ಎಲ್ಲರೂ ಕೂಡ ಅವತ್ತು ಊಟಕ್ಕೆ ಆಹ್ವಾನ ಮಾಡ್ತಿದ್ದೇನೆ. ತಾವು ಬರಬೇಕು ಡಿನ್ನರ್ಗೆ. ಅವತ್ತು ನಮ್ಮ ಊಟವನ್ನು ತಾವು ಸವಿಬೇಕು ಅಂತೇಳಿ ನಾನು ಕಳಕಳಿಯ ವಿನಂತಿಯನ್ನು. ಮೇಜರ್ ಸರ್ವಿಸ್ ಆಕ್ಟಿವಿಟೀಸ್ ನಲ್ಲಿ ಪ್ಲಾಸ್ಟಿಕ್ ಬಾಟಲ್ ಕಲೆಕ್ಷನ್ ಬೂತ್ ಅನ್ನು ನಮಗೆ ಮತ್ತೆ ಅಗೈನ್ ಕೊಡುಗೈ ದಾನಿಗಳಾದಂತಹ PMJF ನಾಗರಾಜಿ ಮತ್ತೆ ಶ್ಯಾಮಲಾ ನಾಯ್ಕರವರು, PMJF ಲೈನ್ ಅಶ್ವಿನಿ ಕುಮಾರ್ ಹಾಗೂ ಅವರ ಧರ್ಮಪತ್ನಿ ರಾಜಶ್ರೀ ಅಶ್ವಿನಿ ಕುಮಾರ್ ಅವರು, ಮತ್ತೆ ನಾನು ನನ್ನ ಹೆಂಡತಿ ಅರ್ಚನಾ ಪ್ರಸನ್ನರವರು, ಅದೇ ರೀತಿ KV ಶ್ರೀನಾಥ್ ಮತ್ತೆ ಲೈನ್ ಗೀತಾ ಶ್ರೀನಾಥ್ ರವರು, ನಾಗರಾಜ್ ಎಂ ಹಾಗೂ ಯಶೋಧ ನಾಗರಾಜ್ ಪವಿತ್ರ ಹೋಟ್ಲ್ ಅವರು, ಅದ್ರ ಜೊತೆಗೆ ಗುರುಲಿಂಗಯ್ಯ KG ಮತ್ತು ಅವರ ದಿವಂಗತ ನಮ್ಮ
ಮಮತಾ ಗುರ್ಲಿಂಗ್ರವರು ಕೂಡ ಅದಕ್ಕೆ ಸ್ಪಾನ್ಸರ್ಡ್ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನ 20 ಬ್ಯಾರಿಕೇಡ್ಗಳನ್ನ ಆಭರಣ ಜ್ಯುವೆಲ್ರಿ ಅವರ ಸಾಗರದವರು ಅವರು ಸ್ಪಾನ್ಸರ್ಡ್ ಮಾಡಿದ್ದಾರೆ. ಅವತ್ತು ಇದಿಷ್ಟು ಕೂಡ ನಮ್ಮ ಅಶ್ವಿನಿ ಕುಮಾರ್ ಅವರ ಉಪಸ್ಥಿತಿಯಲ್ಲಿ, ನಮ್ಮ ರೀಜನ್ ಕಾನ್ಫರೆನ್ಸ್ ಚೇರ್ಪರ್ಸನ್ ಆದಂತಹ ಮಹಾಬಲೇಶ್ವರ ಅವರ ಉಪಸ್ಥಿತಿಯಲ್ಲಿ ಅದು ಅನಾವರಣ ಆಗ್ತಿದೆ. ಇದರ ಜೊತೆಗೆ ತಮಗೆ ಗೊತ್ತಿರುವ ಹಾಗೆ ಲಯನ್ಸ್ ಕ್ಲಬ್ ಸಾಗರ ಏನಿದೆ 53 ವರ್ಷದ ಇತಿಹಾಸದಲ್ಲಿ 1973ರಲ್ಲಿ ಏನ್ ಪ್ರಾರಂಭ ಆಯಿತು, ಇಲ್ಲಿಗೆ 53ನೇ ವರ್ಷ ರನ್ನಿಂಗ್ ಇದೆ. ಆತ್ಮೀಯ ಪತ್ರಕರ್ತರ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಒಂದು ವಿಷಯವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 53 ವರ್ಷದ ಇತಿಹಾಸದಲ್ಲಿ ಇವತ್ತು ನಾವು ಟಾಪ್ 2 ಅಲ್ಲಿ ಇದ್ದೇವೆ. ಟಾಪ್ 1ಗೆ ಬರ್ಲಿಕ್ಕೆ ಇವತ್ತು 2,07,600 ಪಾಯಿಂಟ್ಗಳೊಂದಿಗೆ ನಾವು ಕಂಟೆಸ್ಟ್ ಅನ್ನ ಮಾಡ್ತಿದ್ದೇವೆ, ಕಾಂಪಿಟೇಷನ್ ಮಾಡ್ತಿದ್ದೇವೆ. ಸೇವೆಯನ್ನ ಅನುಸಾರವಾಗಿ ಮೆಲ್ವಿನ್ ಜೋನ್ಸ್ ರವರ ತತ್ವ ಸಿದ್ಧಾಂತವನ್ನ ಅನುಸರಿಸಿಕೊಂಡು ನಾವು ಒಂದಷ್ಟು ಸೇವೆಗಳನ್ನ ಮಾಡಿ ಇಡೀ ಜಿಲ್ಲೆಗೆ ಸುಮಾರು 146 ಲಯನ್ಸ್ ಕ್ಲಬ್ಗಳಿದ್ದಾವೆ. 4 ಜಿಲ್ಲೆಗಳನ್ನು ಸೇರಿಕೊಂಡು ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಅಥವಾ ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ 146 ಕ್ಲಬ್ಗಳಲ್ಲಿ ನಾವು ಟಾಪ್ 2 ಅಲ್ಲಿ ಇದ್ದೇವೆ. 2ನೇ ಸ್ಥಾನದಲ್ಲಿ ಇದ್ದೇವೆ. 1ನೇ ಸ್ಥಾನ ಕುಂದಾಪುರ ಲಯನ್ಸ್ ಕ್ಲಬ್ ಇದೆ. ಈ 1ನೇ ಸ್ಥಾನಕ್ಕೆ ಬರ್ಲಿಕ್ಕೆ ಕೇವಲ 8,000 ರಿಂದ 12,000 ಪಾಯಿಂಟ್ಗಳ ವ್ಯತ್ಯಾಸ ಇದೆ. ಅದನ್ನು ಕೂಡ ನಾವು ಮಾಡ್ತೇವೆ. ಎಲ್ಲ ಲಯನ್ಸ್ ಕ್ಲಬ್ನ ಸದಸ್ಯರು ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇದರ ಜೊತೆಗೆ ಲಯನ್ಸ್ ಕ್ಲಬ್ಬಿನ 53 ವರ್ಷಗಳನ್ನ ಕಳೆದಿದೆ. ಕಳೆದಂತ ಸಂದರ್ಭದಲ್ಲಿ 2 ಮಹತ್ವದ ಘಟನೆಗಳಿಗೆ ನಾವು ಸಾಕ್ಷೀಭೂತರಾಗಿದ್ದೇವೆ. ಒಂದು, ಸಾಗರ ಲಯನ್ಸ್ ಸಂಸ್ಥೆ ಪ್ರಪ್ರಥಮ ಬಾರಿಗೆ ಲಯನ್ ಡಿಸ್ಟ್ರಿಕ್ಟ್ ಗವರ್ನರ್ನ ಕೊಟ್ಟಿದೆ. ನನ್ನ ಮುಖಾಂತರ ಅದು ಕೊಟ್ಟಿದೆ. 53 ವರ್ಷದಲ್ಲಿ ಇದು ಯಾವತ್ತೂ ಸಾಧ್ಯ ಆಗಿರಲಿಲ್ಲ. ಮಾಡುವಂತ ಗವರ್ನರ್ ಆಗುವಂತ ಅರ್ಹತೆ ಯೋಗ್ಯತೆಯವರು ಸಾಕಷ್ಟು ಜನ ಇದ್ರೂ ಸಹ ಅದು ಒಂದು ಒಳ್ಳೆಯ ಅವಕಾಶ ನನ್ನ ಅವಧಿಗೆ ಬಂದಿದೆ. ಅಂದ್ರೆ ಇಲ್ಲಿ ನಾನು ಹೇಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಒಂದು ಗವರ್ನರ್ ಗಿರಿ ಬಂತು ನಮ್ಮ ಇದಕ್ಕೆ ಕ್ಲಬ್ಗೆ ಬಂತು ಹೇಳಿದಾಗ ಇದು ಸಾಗರ ಜನತೆಗೆ ಒಂದು ಉಪಯುಕ್ತ ಆಗುವಂತ ಅಂಶವೂ ಸಹ ಇರ್ತದೆ. ಯಾಕೆಂದ್ರೆ ನಮ್ಗೆ LCF ಅಂತ ಹೇಳುವಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಒಂದು ವಿಭಾಗ ಇದೆ. ಅದು ನಮಗೆ ಅನೇಕ ರೀತಿಯ ಜನೋಪಯೋಗಿ ಕೆಲಸಗಳಿಗೆ ನಮಗೆ ಡೊನೇಷನ್ ಕೊಡುವಂತ ಒಂದು ಸಂಸ್ಥೆ. ಅದರ ಮುಖಾಂತರ ನಾವು ಒಂದು ವರ್ಷಕ್ಕೆ $1,00,000 ಹಣವನ್ನು ನಾವು $1,000 ಅಂದ್ರೆ 80 ಲಕ್ಷ ರೂಪಾಯಿಯನ್ನು ನಾವು ಒಂದು ವರ್ಷಕ್ಕೆ ನಾವು ಅನುದಾನವನ್ನ ತೆಗೆದುಕೊಳ್ಬಹುದು. ಇವತ್ತು ನೀವು ನೋಡ್ತಾ ಇದ್ದೀರಿ, ರೋಟರಿ ಸಂಸ್ಥೆ ಇವತ್ತು ರೆಡ್ ಕ್ರಾಸ್ ಜೊತೆ ಸೇರ್ಕೊಂಡು ಬ್ಲಡ್ ಬ್ಯಾಂಕ್ ಅನ್ನ ಇವತ್ತು ಮಾಡಿದೆ. ಅವರಿಗೆ ಮ್ಯಾಚಿಂಗ್ ಗ್ರಾಂಟ್ ಬಂದಿರುವಂತದ್ದು ರೋಟರಿ ಇಂಟರ್ನ್ಯಾಷನಲ್ ಇಂದ ಬಹಳ ದೊಡ್ಡ ಮಟ್ಟದ ಹಣ ಬಂದಿದೆ. ಅದೇ ರೀತಿಯಲ್ಲಿ ನಾವು ಈ ತರ ಯಾವ್ದಾದ್ರು ಯೋಜನೆ ತೆಗೆದುಕೊಂಡಾಗ ನಮಗೆ ಈ ಒಂದು ಹಣವನ್ನು ನಾವು ಸಾಗರ ಭಾಗದ ಜನರಿಗೆ ಒಂದು ಒಳ್ಳೆ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಅವಕಾಶಗಳು ಸಿಗ್ತದೆ. ಅದು ಮಾಡುವಂತ ಸುಯೋಗ ನಮ್ಮ ಸಾಗರ ಲಯನ್ಸ್ ಸಂಸ್ಥೆಗೆ ಸಿಕ್ಕಿದೆ. ಆಮೇಲೆ ಈ 53 ವರ್ಷದಲ್ಲಿ ಸಾಗರ ಲಯನ್ಸ್ ಸಂಸ್ಥೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಅದು ಈ ವರ್ಷ ನಮ್ಮ ಡಾಕ್ಟರ್ ಪ್ರಸನ್ನ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆ, ತಾವು ಸಹ ಗಮನಿಸ್ತಾ ಇದ್ದೀರಿ, ಬಹಳ ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಲಿಲ್ಲ, ಸುಮಾರು ಒಂದು 20 ರಿಂದ 25 ಲಕ್ಷಗಳಷ್ಟು ರೂಪಾಯಿ ನಾವು ಅಂದಾಜು ಕೆಲಸಗಳು ಈಗಾಗಲೇ ಸಾಗರ ಲಯನ್ಸ್ ಸಂಸ್ಥೆ ಅಂದ್ರೆ ಇಷ್ಟು ವರ್ಷಗಳಲ್ಲಿ ಬಹಳ ದೊಡ್ಡ ಒಂದು ವರ್ಷದ ಅವಧಿಯಲ್ಲಿ ಒಂದು 20-25 ಲಕ್ಷ ರೂಪಾಯಿ ನಾವು ಮಾಡಿರುವಂತದ್ದು ದೊಡ್ಡ ಕೆಲಸಗಳು ಈ ವರ್ಷದಲ್ಲಿ. ಇದೊಂದು ಒಂದು ಮೈಲಿಗಲ್ಲು ನಮ್ದು 2025-26 ನಮ್ಮ ಲಯನಿಸ್ಟಿಕ್ ವರ್ಷ ಏನಿದೆ, ಇದು ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ 2 ರೀತಿಯಲ್ಲಿ ಒಂದು ಮೈಲಿಗಲ್ಲಾದಂತ ಇದೊಂದು ಲಯನಿಸ್ಟಿಕ್ ಇಯರ್ ಅಂತ ಹೇಳುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆಮೇಲೆ ಲಯನ್ಸ್ ಸಂಸ್ಥೆ ಏನಿದೆ ಇವತ್ತು 2 ವಿಷಯಕ್ಕೆ ನಮಗೆ ಬಹಳ ಮಹತ್ವವನ್ನು ನಾವು ಕೊಡ್ತೇವೆ. ಒಂದು ಸರ್ವಿಸು, ಮತ್ತೊಂದು ಲೀಡರ್ಶಿಪ್. 2ಕ್ಕೆ ಬಹಳ ಮಹತ್ವವನ್ನ ನಾವು ಕೊಡ್ತೇವೆ. ಆ ಲೀಡರ್ಶಿಪ್ ಅಲ್ಲೂ ಸಹ ಹೇಗೆ ಅಂತ ಹೇಳಿದ್ರೆ, ಒಬ್ಬ ನಾಯಕನ ಹೇಗೆ ನಾವು ಬೆಳೆಸ್ತೇವೆ ಅಂತ ಹೇಳಿದ್ರೆ, ಒಂದು ಸಂಘಟನೆ ಹೇಗಿರಬೇಕು ಅಂತ ಹೇಳೋದಕ್ಕೆ ಇವತ್ತು ನಮ್ಮ ಲಯನ್ಸ್ ಸಂಸ್ಥೆಯ ಒಂದು ಜ್ವಲಂತ ನಿದರ್ಶನ. ಇಲ್ಲಿ ನಾವೇನೋ ನಮ್ಗೆ ಏನೋ ಗೊತ್ತಿಲ್ಲದಿದ್ರು ಸಹ ನಾವು ನಾಯಕರಾಗಿ ಬೆಳೆದು ಬಿಡ್ತೇವೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಕೊಡುವಂತ ಶಿಕ್ಷಣ. ಇವತ್ತು ಒಂದು ಸಂಸ್ಥೆ, ಇವತ್ತು ನಮ್ಮ ಸಾಗರ ಉದಾಹರಣೆ ಸಾಗರ ಲಯನ್ಸ್ ಸಂಸ್ಥೆ ಇದೆ. ಈ ಲಯನ್ಸ್ ಸಂಸ್ಥೆಯನ್ನ ಒಂದು 35 ಕ್ಲಬ್ ಮೇಲಿದ್ರೆ ಅದನ್ನು ಒಂದು ಜಿಲ್ಲೆಯಾಗಿ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆ 35 ಜಿಲ್ಲೆಯಲ್ಲಿ ಮತ್ತೆ ನಾವು ವಿಭಾಗವನ್ನು ಮಾಡ್ತೇವೆ, ರೀಜನ್ ಅಂತ ಮಾಡ್ತೇವೆ, ಝೋನ್ ಅಂತ ಮಾಡ್ತೇವೆ,
ಒಂದು ಝೋನಿಗೆ 4 ಕ್ಲಬ್ಗಳು, ಒಂದು ರೀಜನಿಗೆ 8ರಿಂದ 10 ಕ್ಲಬ್ಗಳು, ಒಂದು ಡಿಸ್ಟ್ರಿಕ್ಟ್ಗೆ 35ರಿಂದ ಇವತ್ತು 146 ಕ್ಲಬ್ ಇದೆ ಇವತ್ತು ನಮ್ಮ ಇವತ್ತಿನ ಲಯನ್ಸ್ ಜಿಲ್ಲೆಯಲ್ಲಿ. ಅಂದ್ರೆ ಅತ್ಯಂತ ವ್ಯವಸ್ಥಿತವಾಗಿ ಒಂದು ಆರ್ಗನೈಸೇಷನ್ ಹೇಗಿರಬೇಕು, ಅದನ್ನು ಹೇಗೆ ಸಂಘಟಿಸಬೇಕು, ಹೇಗೆ ಕಾಲಕ್ಕೆ ಆ ಸಂಘಟನೆ ತೆಗೆದುಕೊಂಡು ಹೋಗ್ಬೇಕು, ಅದಕ್ಕೆ ಯಾವ್ಯಾವ ಹಂತದ ಲೀಡರ್ಸ್ಗಳಿರಬೇಕು, ಆ ಲೀಡರ್ಸ್ಗಳು ಜವಾಬ್ದಾರಿಗಳೇನು, ಅವ್ರು ಹೇಗೆ ಕ್ಲಬ್ ಅನ್ನು ನಡೆಸಬೇಕು, ಒಂದು ಝೋನ್ ಅನ್ನು ನಡೆಸಬೇಕು. ಸಾಗರ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನ ರಚಿಸಿರುವ ಸಮಿತಿಯಲ್ಲಿ ಪಕ್ಷಪಾತ ಮಾಡಲಾಗಿದ್ದು, ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶುಕ್ರವಾರ ನಾಗರಿಕ ವೇದಿಕೆ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವೇದಿಕೆ ಅಧ್ಯಕ್ಷ ಎಂ ರಾಜಶೇಖರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿನಾಯಕ್, ಮೋಹನ್, ನಾಗರಾಜ್ ಶೇಟ್, ಮಂಜಪ್ಪ, ಸುರೇಶ್, ಗೋಪಾಲ್, ಸತೀಶ್ ಇನ್ನಿತರರು ಹಾಜರಿದ್ದರು. ಸಂಬಂಧಪಟ್ಟಂಗೆ ನ್ಯಾಸ ಸಮಿತಿಯವರು ಈಗ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನೂ ಕೆಲವು ಸಮಿತಿಗಳನ್ನು ರಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಶಾಸಕರು, ನಮ್ಮ ಸ್ಥಳೀಯ ಶಾಸಕರು ಕೂಡ ಇದರಲ್ಲಿ ಹಿಂದೆ ಯಾರ್ಯಾರು ಸಂಘ ಸಂಸ್ಥೆಗಳಲ್ಲಿ ಇದ್ದರು, ಯಾರ್ಯಾರು ಜಾತ್ರೆಗಳಲ್ಲಿ ಭಾಗವಹಿಸಿದ್ರು, ಯಾವ್ಯಾವ ಸಮಿತಿಯಲ್ಲಿದ್ದರು, ಆ ಬಗ್ಗೆ ಹೆಚ್ಚಿನ ಒಂದು ವಿವರಣೆ ಕೊಡ್ದೇನೆ ಕೇವಲ ತಮ್ಮ ಬೆಂಬಲಿಗರಿಗೆ ಮತ್ತು ಇವರು ಕೂಡ ಸಮಿತಿಯವರು ಕೂಡ ಈ ಹಿಂದಿನ ಸಮಿತಿಗಳಲ್ಲಿ ಇದ್ದಂಥವ್ರನ್ನೆಲ್ಲರನ್ನು ನಿರ್ಲಕ್ಷ್ಯ ಮಾಡಿ ಜಾತ್ರೆಯನ್ನು ನ್ಯಾಯಾಲಯದಲ್ಲಿ ಮುಜರಾಯಿಗೆ ಸಂಬಂಧಪಟ್ಟಂತೆ ಪೆಂಡಿಂಗ್ ಇರ್ತಕ್ಕಂಥ ವಿಚಾರದಲ್ಲಿ ಯಾವುದೇ ಒಂದು ವಿಚಾರಗಳನ್ನು ತರದೇನೆ ಈಗ ಜಾತ್ರೆ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಾತ್ರೆಗೆ ಸಂಬಂಧಪಟ್ಟಂಗೆ ಎಲ್ಲರನ್ನೂ ಸೇರಿಸ್ಕೊಂಡು ಸಮಿತಿ ಮಾಡಿ ಜಾತ್ರೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಹಕ್ಕೊತ್ತಾಯ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ನಾವು ಶೀಘ್ರದಲ್ಲಿ ಅವರು ನಮ್ಮ ಒತ್ತಡ AC ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ಅವ್ರು ಏನು ಕ್ರಮ ತಗೊಂಡಿಲ್ಲ ಅಂದರೆ ನಾವು ಮುಂದಿನ ದಿನ ಮಾರಿಕಾಂಬಾ ದೇವಸ್ಥಾನ ಮುಂದುಗಡೆನೆ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಿದ್ದೇವೆ. ಅದಕ್ಕೆ ಈ ಸಮಿತಿಯವರು ಕೇವಲ ಶಾಸಕರು ಮಾತನ್ನು ಮಾತ್ರ ಕೇಳೋದಲ್ಲ, ಸಾರ್ವಜನಿಕರು, ಭಕ್ತಾದಿಗಳು, ಸಂಬಂಧಪಟ್ಟ ಮಾರಿಕಾಂಬಾ ಭಕ್ತರು, ಜಾತಿ ವರ್ಗಗಳು, ಎಲ್ಲ ಪದಾಧಿಕಾರಿಗಳನ್ನು, ಸಂಘ ಸಂಸ್ಥೆಯವರನ್ನು ತಗೊಂಡು ಜಾತ್ರೆ ನಡೆಸಬೇಕು ಅಂತ ಕೇಳ್ತೀವಿ. ಇಲ್ಲಾಂದರೆ ಈ ನಿಟ್ಟಿನಲ್ಲಿ ಉಗ್ರ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳುವ ಮೂಲಕ ನಾವು AC ಅವರಿಗೆ ಮನವಿಯನ್ನು ಕೂಡ ಈ ದಿನ. ಸಾಗರ ಮಾರಿಕಾಂಬಾ ಜಾತ್ರೆ ಸಂದರ್ಭದಲ್ಲಿ ಗಾಂಧಿನಗರದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಉದ್ದೇಶಿತ ತಾತ್ಕಾಲಿಕ ಹೆಲಿಪ್ಯಾಡ್ಗೆ ಅವಕಾಶ ನೀಡದಂತೆ ಗಾಂಧಿನಗರ ಬಡಾವಣೆ ನಿವಾಸಿಗಳು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಜೇಡಿಕುಣಿ, SP ಹಿತಕರ್ ಜೈನ್ ಮಾತನಾಡಿದರು. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ SP ಕೃಷ್ಣಮೂರ್ತಿ, ಸುಂದರ್ರಾಜ್, ವಿಶ್ವೇಶ್ವರಯ್ಯ ಕೋಳಿವಾಡ, ಮಾಸನಂಜುಂಡಸ್ವಾಮಿ, ಮೋಹನ್ ಪ್ರಕಾಶ್, ಸುರೇಶ್ HP, ಗಣಪತಿ NK, ನಂದಕಿಶೋರ್ ಇನ್ನಿತರರು ಹಾಜರಿದ್ದರು. ಇದು ನಮ್ಮ ಗಾಂಧಿನಗರ ಬಡಾವಣೆಯ ನಿವಾಸಿಗಳ ಒಂದು ಸಮಸ್ಯೆಯಾಗಿದೆ. ಮುಖ್ಯವಾಗಿ ಗಾಂಧಿನಗರ ಯುವಜನ ಸಂಘ ಆ ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಮೈದಾನ ಬಹಳಷ್ಟು ಜನರಿಗೆ ಒಂದು ಸಂಜೆಯ ವಾಯುವಿಹಾರ, ಮಕ್ಕಳಿಗೆ ಆಟ ಆಡಲಿಕ್ಕೆ, ಪಕ್ಕದ ಶಾಲೆಯ ಮಕ್ಕಳಿಗೆ ಕೂಡ ಅನುಕೂಲವಾಗಿ ಇರ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ಈಗ ತಾತ್ಕಾಲಿಕವಾಗಿ ಮಾರಿ ಜಾತ್ರೆ ಪ್ರಯುಕ್ತ ಒಂದು ಹೆಲಿಪ್ಯಾಡನ್ನು ಹೆಲಿಕಾಪ್ಟರನ್ನು ಏರಿಳಿಸುವ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾಯಿದ್ದಾರೆ. ತಾತ್ಕಾಲಿಕ ಹೆಲಿಪ್ಯಾಡ್ ಮಾಡುವ ಪ್ರಯತ್ನ ನಡೀತಾ ಇದೆ. ಇದರಿಂದ ಆ ಭಾಗದ ನಿವಾಸಿಗಳಿಗೆ, ಅಲ್ಲೇ ಪಕ್ಕದಲ್ಲಿರುವಂಥ ನಿವಾಸಿಗಳಿಗೆ, ಸರ್ಕಾರಿ ಬಂಗಲೆಯ ನಿವಾಸಿಗಳಿಗೆ, ಶಾಲೆಗೆ ಮಕ್ಕಳಿಗೆ, ಪಕ್ಕದಲ್ಲಿ ಇರುವಂಥ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ಬಂದು ಹೋಗುವಂಥ ಸಾರ್ವಜನಿಕರಿಗೆ, ಹತ್ತಿರ ಇರ್ತಕ್ಕಂಥ ಬಸ್ ಸ್ಟ್ಯಾಂಡು ಹಾಗೂ ಈ ಕಡೆ ಪೆಟ್ರೋಲ್ ಬಂಕು, ಅದೇ ಪಕ್ಕದಲ್ಲಿರ್ತಕ್ಕಂಥ ಗಂಗಾ ಪರಮೇಶ್ವರಿ ದೇವಸ್ಥಾನ, ಇಲ್ಲಿರುವ ನಿವಾಸಿಗಳು, ಇಲ್ಲಿ ಜನನಿಬಿಡವಾದ ಪ್ರದೇಶ, ರಸ್ತೆಯಲ್ಲಿ ಬಹಳಷ್ಟು ವಾಹನಗಳು ಸಂಚರಿಸ್ತಾ ಇರ್ತಾವೆ. ಆ ಕಡೆ ಬದಿಯಲ್ಲಿ ರಾಜ್ಯ ಹೆದ್ದಾರಿ ಇದೆ, ಅಲ್ಲಿ ಕೂಡ ಓಡಾಡ್ತಾ ಇರ್ತಾವೆ. ಮತ್ತು ಆ ಸಂಗೊಳ್ಳಿ ರಾಯಣ್ಣ ಮೈದಾನದಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಈಗ ಇರೋದಿಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಇಡೀ ಮೈದಾನ ಹಾಳಾಗಿ ಹೋಗುತ್ತೆ. ಆದ್ದರಿಂದ ಈ ಮೈದಾನವನ್ನು ಒಂದು ಒಳ್ಳೆಯ ರೀತಿಯಿಂದ ಇಡಲಿಕ್ಕೋಸ್ಕರ ನಾವು ಅಲ್ಲಿನ ಸಾರ್ವಜನಿಕರು ಸೇರಿ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳಲ್ಲಿ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ತುಂಬ ಅವೈಜ್ಞಾನಿಕವಾಗಿ ಇಲ್ಲಿ ಹೆಲಿಪ್ಯಾಡ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ಅತ್ಯಂತ ಸವಿನಯವಾಗಿ ಅಧಿಕಾರಿಗಳಲ್ಲಿ. ಜಾತ್ರೆ ಇದು, ಈ ಜಾತ್ರೆಗೆ ಈ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡೋದಕ್ಕೆ ನಮ್ಗೆ ಸ್ವಾಗತ ಇದೆ. ಆದರೆ ಇದು ಯಾವುದೇ ರೀತಿಯ ನಗರ ವ್ಯಾಪ್ತಿಯ ಒಳಗೆ ಇದರ ಏರಿಳಿತ ಇರಬಾರ್ದು. ಇದು ಹೆಲಿಪ್ಯಾಡ್, ಇಲ್ಲಿ ಸುಸಜ್ಜಿತವಾದ ಹೆಲಿಪ್ಯಾಡು ವರದಳ್ಳಿ ರಸ್ತೆಯಲ್ಲಿ ಇದೆ, ಅದು ಗ್ರಾಮಾಂತರ ಪ್ರದೇಶದಲ್ಲಿದೆ. ಅಲ್ಲಿಂದಲೇ ಇದನ್ನು ಬಳಕೆ ಮಾಡಬೇಕು. ಅವತ್ತು ಒಂದು AC ಅವರು ಮತ್ತು ಶಾಸಕರ ಅಧ್ಯಕ್ಷತೆ ಸಭೆಯಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದರು. ಆವಾಗ ಗೋಪಾಲ್ ಗೌಡ ರಂಗಮಂದಿರ ಮೈದಾನ ಆಗಬೇಕು ಅಂದರು.
ಆಮೇಲೆ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಇವೆರಡೂ ಬೇಡ. ಇದ್ರ ಬದಲು ಇರ್ತಕ್ಕಂಥ ಸುಸಜ್ಜಿತವಾದಂಥ ಹೆಲಿಪ್ಯಾಡ್ ಇದೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಹೋಗೋರು ಯಾರು ಕೂಡ ನಡೆದು ಹೋಗ್ತಕ್ಕಂಥವ್ರು ಯಾರು ಹೆಲಿಕಾಪ್ಟರ್ ಹತ್ತೋದಿಲ್ಲ. ಸಾಧಾರಣವಾಗಿ ಎಲ್ಲರಿಗೂ ಕೂಡ ವಾಹನ ಇರುತ್ತೆ. ಈ ಜಾತ್ರೆಯ ಲಕ್ಷಾಂತರ ಜನ ಬಂದಾಗ ವಾಹನದ ಪಾರ್ಕಿಂಗ್ ಕೂಡ ಇಲ್ಲಿ ಸಿಟಿ ಒಳಗೆ ಸಮಸ್ಯೆ ಆಗುತ್ತೆ. ಆದ್ದರಿಂದ ಎಲ್ಲ ದೃಷ್ಟಿಯಿಂದ, ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ವಾಹನ ಪಾರ್ಕಿಂಗ್ ಮಾಡೋ ದೃಷ್ಟಿಯಿಂದ ಇದು ಅಲ್ಲಿ ವರದಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂಥ ಹೆಲಿಪ್ಯಾಡ್ ಹತ್ರನೇ ಹೆಲಿಕಾಪ್ಟರ್ ಹೋಗೋದಕ್ಕೆ ಬರೋದಕ್ಕೆ ವ್ಯವಸ್ಥೆ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮೈದಾನಗಳನ್ನು ಈ ಹಿರಿಯ ನಾಗರಿಕರಿಗೆ ವಾಯು ವಿಹಾರಕ್ಕೆ ಮತ್ತು ಉಳಿದಂಥ ಮಕ್ಕಳಿಗೆ ಚಟುವಟಿಕೆಗೆ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಮೈದಾನಗಳನ್ನು ಕೂಡ ಹೆಲಿಕಾಪ್ಟರ್ ಬಳಕೆಗೆ ಬಳಸಬಾರ್ದು ಅಂತ ಹೇಳಿ ಈ ಮೂಲಕ ಎಲ್ಲ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಯಾಕೆ ಬಂದಿದ್ದಾರೆ ಅಂತಂದ್ರೆ ಈ ವಿಷಯನೇ ಗೊತ್ತಿಲ್ಲ. ಆದ್ರಿಂದ ಯಾಕೆಂದ್ರೆ ವಾಹನ ದಟ್ಟಣೆ ಸಿಕ್ಕಾಪಟ್ಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಊರು ಹೊರಗಿರ್ಬೇಕಾಗ್ತಿದ್ದು ಹೆಲಿಕಾಪ್ಟರ್ ಏನು ಅಲ್ಲಿಂದ ಬಹಳ ದೂರ ಏನಾಗಲ್ಲ, ಅದಕ್ಕೆ ಏರೋದಕ್ಕೆ ಇಳಿಯೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ. ಅದು ಒಂದು ರೌಂಡ್ ಹಾಕಿ ಹೋಗೋದಕ್ಕೆ ಅದು ಹೆಲಿಪ್ಯಾಡೇ ಅನುಕೂಲ ಆಗಿದೆ. ಆದ್ರಿಂದ ಯಾವುದೇ ತಾತ್ಕಾಲಿಕ ಹೆಲಿಪ್ಯಾಡನ್ನು ಮಾಡಬಾರ್ದು ಅಂತೇಳಿ ಎಲ್ಲರ ಒತ್ತಾಯ ಇದೆ. ಆದ್ರಿಂದ AC ಅವರು ಮತ್ತು DC ಅವರು, ಜಿಲ್ಲಾಡಳಿತ ಮತ್ತು ಶಾಸಕರು ಪುನರ್ ಪರಿಶೀಲನೆ ಮಾಡಿ ಈ ಒಂದು ಸಂಗೊಳ್ಳಿ ರಾಯಣ್ಣದಲ್ಲಿ ಹೆಲಿಕಾಪ್ಟರ್ ಇಳಿಸ್ತಕ್ಕಂಥ ಕೆಲಸವನ್ನು ತಾತ್ಕಾಲಿಕ ಹೆಲಿಪ್ಯಾಡಿಗೆ ಅನುಮತಿ ಕೊಡಬಾರ್ದು ಅಂತ ಹೇಳಿ ಒತ್ತಾಯಿಸ್ತಾ ಇರ್ತಕ್ಕಂಥ ಶಾಶ್ವತ ಹೆಲಿಪ್ಯಾಡನ್ನೇ ಬಳಸಬೇಕು ಅಂತೇಳಿ ಈ ಮೂಲಕ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.